ಹಲೋ ಸ್ನೇಹಿತರೆ, ಇವತ್ತಿನ ಕ್ಲಾಸಿನಲ್ಲಿ ಈ 10 ಕನ್ನಡ ವಾಕ್ಯಗಳನ್ನು ಇಂಗ್ಲೀಷ್ನಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಸೆಂಟೆನ್ಸ್ನ ಯಾವ ರೀತಿ ಮಾಡೋದು ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ಹೇಳಿಕೊಡ್ತೀನಿ. ಹಾಗೆ ನೀವು ಇಲ್ಲಿ ಕೊಟ್ಟಿರೋ ಸೆಂಟೆನ್ಸನ್ನು ಕನ್ನಡ ವಾಕ್ಯಗಳನ್ನು ಇಂಗ್ಲೀಷ್ನಲ್ಲಿ ಟ್ರಾನ್ಸ್ಲೇಟ್ ಮಾಡಲು ಪ್ರಯತ್ನಿಸಿ. ಯಾಕಂದರೆ ಪ್ರಯತ್ನ ಮಾಡೋದ್ರಿಂದನೇ ನಾವು ಬೇಗ ಇಂಗ್ಲೀಷನ್ನು ಕಲಿಬೋದು. ಯಾಕೆ ಸುಮ್ಮನೆ ಓದ್ತಾ ನೋಡ್ತಾ ಹೋದರೆ ಕಲಿಯೋಕ್ಕಾಗಲ್ಲ. ನೋಡಿ, ನಾನು ಯಾವಾಗಲೂ ಬರುತ್ತೇನೆ ಆದರೆ ಅವರು ಬರುವುದಿಲ್ಲ. ಅವಳು ನಿನ್ನೆ ಬಂದಿದ್ದಳು ಆದರೆ ಅವನು ಬರಲಿಲ್ಲ. ನಾನು ನಾಳೆ ಬರುತ್ತೇನೆ ಆದರೆ ಅವಳು ಬರಲ್ಲ. ನನಗೆ ಇಂಗ್ಲೀಷ್ ಮಾತನಾಡಲು ಆಗುತ್ತೆ ಆದರೆ ಅವರಿಗೆ ಇಂಗ್ಲೀಷ್ ಮಾತನಾಡಲು ಆಗಲ್ಲ. ನನಗೆ ಅಲ್ಲಿಗೆ ಹೋಗಲು ಆಸೆ ಇದೆ ಆದರೆ ಅವರಿಗೆ ಇಲ್ಲಿಗೆ ಬರಲು ಆಸೆ ಇಲ್ಲ. ಅವಳಿಗೆ ಜಗಳವಾಡುವ ರೂಢಿ ಇತ್ತು ಆದರೆ ನನಗೆ ಜಗಳವಾಡುವ ರೂಢಿ ಇರಲಿಲ್ಲ. ಪ್ರತಿಯೊಬ್ಬರೂ ನಾಳೆ ಬರಬಹುದು ಆದರೆ ಅವಳು ಬರಲ್ಲ. ಯಾರಿಗೆ ಕಾಫಿ ಕುಡಿಯುವ ಅಗತ್ಯ ಇದೆ? ನನಗೆ ಇಂಗ್ಲೀಷ್ ಮಾತನಾಡುವ ಆಸೆ ಇದೆ ಆದರೆ ಅವಳಿಗೆ ಇಂಗ್ಲೀಷ್ ಮಾತನಾಡುವ ಆಸೆ ಇಲ್ಲ. ನೀನು ನಾಳೆ ಇಲ್ಲಿಗೆ ಬರಬೇಕು ಆದರೆ ಅವಳು ಇಲ್ಲಿಗೆ ಬರಬಾರದು. ನೋಡಿ, ಈ 10 ವಾಕ್ಯಗಳನ್ನು ಇವತ್ತಿನ ಕ್ಲಾಸಿನಲ್ಲಿ ಹೇಗೆ ಇಂಗ್ಲೀಷಿಗೆ ಕನ್ವರ್ಟ್ ಮಾಡಿ ಸೆಂಟೆನ್ಸನ್ನು ಮಾಡಿ ಓದುವುದಂತ ನಾನು ನಿಮಗೆ ಇಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ನೋಡಿ ಸ್ನೇಹಿತರೆ, ಫಸ್ಟ್ ವಾಕ್ಯ, ನಾನು ಯಾವಾಗಲೂ ಬರುತ್ತೇನೆ ಆದರೆ ಅವರು ಬರುವುದಿಲ್ಲ. ಈ ಸೆಂಟೆನ್ಸ್ನ ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳ್ತೀವಿ: ಐ ಆಲ್ವೈಸ್ ಕಮ್ ಬಟ್ ದೇ ಡೋಂಟ್. ಐ ಆಲ್ವೈಸ್ ಕಮ್ ಬಟ್ ದ ಡೋಂಟ್ ಅಂತ ಹೇಳ್ತೀವಿ. ಎರಡನೇ ವಾಕ್ಯ, ಅವಳು ನಿನ್ನೆ ಬಂದಿದ್ದಳು ಆದರೆ ಅವನು ಬರಲಿಲ್ಲ. ಅವಳು ನಿನ್ನೆ ಬಂದಿದ್ದಳು ಆದರೆ ಅವನು ಬರಲಿಲ್ಲ. ಈ ವಾಕ್ಯಗೆ ಸಿ ಕೇಮ್ ಯೆಸ್ಟರ್ಡೇ ಬಟ್ ಹಿ ಡಿಡಂಟ್. ಸಿ ಕೇಮ್ ಯೆಸ್ಟರ್ಡೇ ಬಟ್ ಹಿ ಡಿಡಂಟ್. ನಾನು ನಾಳೆ ಬರುತ್ತೇನೆ ಆದರೆ ಅವಳು ಬರಲ್ಲ. ನಾನು ನಾಳೆ ಬರುತ್ತೇನೆ ಆದರೆ ಅವಳು ಬರಲ್ಲ. ಈ ವಾಕ್ಯಗೆ ಇಂಗ್ಲೀಷ್ನಲ್ಲಿ ಹೇಳಬೇಕು: ಐ ವಿಲ್ ಕಮ್ ಟುಮಾರೋ ಬಟ್ ಸಿ ವೋಂಟ್. ಐ ವಿಲ್ ಕಮ್ ಟುಮಾರೋ ಬಟ್ ಸಿ ವೋಂಟ್. ನನಗೆ ಇಂಗ್ಲೀಷ್ ಮಾತನಾಡಲು ಆಗುತ್ತೆ ಆದರೆ ಅವರಿಗೆ ಇಂಗ್ಲೀಷ್ ಮಾತನಾಡಲು ಆಗಲ್ಲ. ಈ ವಾಕ್ಯನ ಇಂಗ್ಲೀಷ್ನಲ್ಲಿ ಟ್ರಾನ್ಸ್ಲೇಟ್ ಮಾಡಿದರೆ ಹೀಗಾಗುತ್ತೆ: ಐ ಕ್ಯಾನ್ ಸ್ಪೀಕ್ ಇಂಗ್ಲೀಷ್ ಬಟ್ ದೇ ಕಾಂಟ್ ಸ್ಪೀಕ್ ಇಂಗ್ಲೀಷ್. ಐ ಕ್ಯಾನ್ ಸ್ಪೀಕ್ ಇಂಗ್ಲೀಷ್ ಬಟ್ ದೇ ಕಾಂಟ್ ಸ್ಪೀಕ್ ಇಂಗ್ಲೀಷ್ ಅಂತ ಇಂಗ್ಲೀಷ್ನಲ್ಲಿ ವಾಕ್ಯಗಳನ್ನು ಮಾಡಿದಾಗ ಈ ರೀತಿ ಅರ್ಥ ಬರ್ತದೆ. ನನಗೆ ಅಲ್ಲಿಗೆ ಹೋಗಲು ಆಸೆ ಇದೆ ಆದರೆ ಅವರಿಗೆ ಇಲ್ಲಿಗೆ ಬರಲು ಆಸೆ ಇಲ್ಲ. ಈ ವಾಕ್ಯನ ಇಂಗ್ಲೀಷ್ನಲ್ಲಿ ಯಾವ ರೀತಿ ಹೇಳೋದಂದ್ರೆ: ಐ ವಾಂಟ್ ಟು ಗೋ ದೇರ್ ಬಟ್ ದೇ ಡೋಂಟ್ ವಾಂಟ್ ಟು ಕಮ್ ಹಿಯರ್. ಐ ವಾಂಟ್ ಟು ಗೋ ದೇರ್ ಬಟ್ ದೇ ಡೋಂಟ್ ವಾಂಟ್ ಟು ಕಮ್ ಹಿಯರ್. ನನಗೆ ಅಲ್ಲಿಗೆ ಹೋಗಲು ಆಸೆ ಇದೆ ಆದರೆ ಅವರಿಗೆ ಇಲ್ಲಿಗೆ ಬರಲು ಆಸೆ ಇಲ್ಲ. ಅವಳಿಗೆ ಜಗಳವಾಡುವ ರೂಢಿ ಇತ್ತು ಆದರೆ ನನಗೆ ಜಗಳವಾಡುವ ರೂಢಿ ಇರಲಿಲ್ಲ. ಈ ವಾಕ್ಯನ ಇಂಗ್ಲೀಷ್ನಲ್ಲಿ ಈ ರೀತಿ ಮಾಡ್ತೀವಿ: ಸಿ ಯೂಸ್ಡ್ ಟು ಫೈಟ್ ಬಟ್ ಐ ಡಿಡಂಟ್. ಸಿ ಯೂಸ್ಡ್ ಟು ಫೈಟ್ ಬಟ್ ಐ ಡಿಡಂಟ್ ಅಂತ ಇಂಗ್ಲೀಷ್ನಲ್ಲಿ ಈ ರೀತಿ ವಾಕ್ಯನ ಮಾಡ್ತೀವಿ. ಪ್ರತಿಯೊಬ್ಬರು ನಾಳೆ ಬರಬಹುದು ಆದರೆ ಅವಳು ಬರಲ್ಲ. ಪ್ರತಿಯೊಬ್ಬರು ನಾಳೆ ಬರಬಹುದು ಆದರೆ ಅವಳು ಬರಲ್ಲ. ಈ ವಾಕ್ಯನ ಎವ್ರಿ ಒನ್ ಕ್ಯಾನ್ ಕಮ್ ಟುಮಾರೋ ಬಟ್ ಸಿ ವೋಂಟ್. ಎವ್ರಿ ಒನ್ ಕ್ಯಾನ್ ಕಮ್ ಟುಮಾರೋ ಬಟ್ ಸಿ ವೋಂಟ್ ಅಂತ ಹೇಳ್ತೀವಿ. ಯಾರಿಗೆ ಕಾಫಿ ಕುಡಿಯುವ ಅಗತ್ಯ ಇದೆ? ಯಾರಿಗೆ ಕಾಫಿ ಕುಡಿಯುವ ಅಗತ್ಯ ಇದೆ? ಈ ವಾಕ್ಯನ ಇಂಗ್ಲೀಷ್ನಲ್ಲಿ ಹೇಳ್ತೀವಿ: ಹೂ ನೀಡ್ಸ್ ಕಾಫಿ. ಹೂ ನೀಡ್ಸ್ ಕಾಫಿ. ಯಾರಿಗೆ ಕಾಫಿ ಕುಡಿಯುವ ಅಗತ್ಯ ಇದೆ ಅಂತ ಅರ್ಥ. ನನಗೆ ಇಂಗ್ಲೀಷ್ ಮಾತನಾಡುವ ಆಸೆ ಇದೆ ಆದರೆ ಅವಳಿಗೆ ಇಂಗ್ಲೀಷ್ ಮಾತನಾಡುವ ಆಸೆ ಇಲ್ಲ. ನನಗೆ ಇಂಗ್ಲೀಷ್ ಮಾತನಾಡುವ ಆಸೆ ಇದೆ ಆದರೆ ಅವಳಿಗೆ ಇಂಗ್ಲೀಷ್ ಮಾತನಾಡುವ ಆಸೆ ಇಲ್ಲ. ಇದನ್ನು ಇಂಗ್ಲೀಷ್ನಲ್ಲಿ ಹೇಳ್ತೀವಿ: ಐ ವಾಂಟ್ ಟು ಸ್ಪೀಕ್ ಇಂಗ್ಲೀಷ್ ಬಟ್ ಸಿ ಡಸ್ ನಾಟ್ ವಾಂಟ್ ಟು ಸ್ಪೀಕ್ ಇಂಗ್ಲೀಷ್. ಐ ವಾಂಟ್ ಟು ಸ್ಪೀಕ್ ಇಂಗ್ಲೀಷ್ ಬಟ್ ಸಿ ಡಸ್ ನಾಟ್ ವಾಂಟ್ ಟು ಸ್ಪೀಕ್ ಇಂಗ್ಲೀಷ್ ಅಂತ
ಹೇಳಬೇಕು. ನೆಕ್ಸ್ಟ್, ನೀನು ನಾಳೆ ಇಲ್ಲಿಗೆ ಬರಬೇಕು, ಆದರೆ ಅವಳು ಇಲ್ಲಿಗೆ ಬರಬಾರದು. ನೀನು ನಾಳೆ ಇಲ್ಲಿಗೆ ಬರಬೇಕು, ಆದರೆ ಅವಳು ಇಲ್ಲಿಗೆ ಬರಬಾರದು. ಈ ವಾಕ್ಯನ ಇಂಗ್ಲೀಷ್ನಲ್ಲಿ ಯಾವ ರೀತಿ ಹೇಳಬೇಕಪ್ಪ ಅಂದ್ರೆ, ಯು ಮಸ್ಟ್ ಕಮ್ ಹರ್ ಟುಮಾರೋ ಬಟ್ ಸಿ ಮಸ್ಟ್ ನಾಟ್ ಕಮ್ ಹಿಯರ್. ಯು ಮಸ್ಟ್ ಕಮ್ ಹರ್ ಟುಮಾರೋ ಬಟ್ ಸಿ ಮಸ್ಟ್ ನಾಟ್ ಕಮ್ ಹಿಯರ್ ಅಂತ ಇಂಗ್ಲೀಷ್ನಲ್ಲಿ ವಾಕ್ಯಗಳನ್ನು ರಚಿಸಿ ಈ ರೀತಿ ಅಭ್ಯಾಸನ ಮಾಡಬೇಕು. ಡಿಯರ್ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ಎಲ್ಲರೂ ಯಾರ್ಯಾರು ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ಅಥವಾ ನೋಡ್ತಾ ಇರೋರು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೋರಿ. ಹಾಗೆ ತಪ್ಪದೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಒತ್ತಿ. ಯಾಕೆಂದರೆ ಆ ಬೆಲ್ ಎಷ್ಟು ಇಂಪಾರ್ಟೆಂಟ್ ಅಂದರೆ ಆ ಬೆಲ್ ಬಟನ್ ನೀವು ಒತ್ತೋದ್ರಿಂದ ನಾನು ಮಾಡುವ ಪ್ರತಿಯೊಂದು ಈ ವಿಡಿಯೋನು ನಿಮಗೆ ಮೊದಲು ನೋಟಿಫಿಕೇಷನ್ ರೂಪದಲ್ಲಿ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಹಾಗೆ ನಿಮಗೆ ಏನಾದರೂ ಅನಿಸಿಕೆ ಅಭಿಪ್ರಾಯಗಳು ಹೇಳೋದಿದ್ದರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ನಾನು ಅದಕ್ಕೆ ನಿಮಗೆ ಉತ್ತರ ನೀಡುತ್ತೇನೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಬಾಯ್.